ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಮನೆಯಲ್ಲಿ 7 ಜನ ಇದ್ದಾರೆ. ಒಬ್ರು ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ರೆ ಇನ್ನು 6 ಜನ ನಾಮಿನೇಟ್ ಆಗಿದೆ. ಆ 6 ಜನದಲ್ಲಿ ಮಂಗಳವಾರ ಸಾಯಂಕಾಲ ತನಕ ಮಾತ್ರ ವೋಟಿಂಗ್ ಲೈನ್ ಓಪನ್ ಇರುತ್ತೆ. ಅದಾದ್ಮೇಲೆ ಒಬ್ಬರನ್ನ ಎಲಿಮಿನೇಷನ್ ಮಾಡ್ತಾರೆ. ನಮಗೆ ಬುಧವಾರ ಎಪಿಸೋಡ್ ಅಲ್ಲಿ ತೋರಿಸ್ತಾರೆ. ಆದರೆ ಈಗ ಮಂಡೇ ಎಪಿಸೋಡ್ ಆದ್ಮೇಲೆ ಏನಾದ್ರೂ ವೋಟಿಂಗ್ ಅನಾಲಿಸಿಸ್ ಅಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ? ಮಂಡೇ ಎಪಿಸೋಡ್ ನೋಡಿದ್ಮೇಲೆ ವೀಕ್ಷಕರು ಏನಾದ್ರು ಬೇರೆಗೆಲ್ಲ ವೋಟ್ ಮಾಡಿದ್ರ ಯಾವ ರೀತಿ ಇತ್ತು, ಯಾವ ರೀತಿ ಎಲ್ಲ ವೋಟ್ ಮಾಡ್ತಾ ಇದಾರೆ, ವೋಟಿಂಗ್ ಅನಾಲಿಸಿಸ್ ಯಾವ ರೀತಿ ಇದೆ, ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ, ಯಾರು ಡೇಂಜರ್ ಝೋನ್ ನಲ್ಲಿ ಇದಾರೆ ಅಂತೆಲ್ಲ ಮಾತಾಡೋಣ. ನಿನ್ನೆ ಹೇಳಿದ್ದೆ ಇಂಥರೇ ಡೇಂಜರ್ ಝೋನ್ ನಲ್ಲಿ ಇದಾರೆ ಅಂತ. ಖಂಡಿತವಾಗ್ಲೂ ಇವತ್ತು ನೋಡಿದಾಗ ಮಿಡ್ ನೈಟ್ ಅಪ್ಡೇಟ್ ನೋಡಿದಾಗ ಇವೆಲ್ಲ ಆಗು ಹೋಗಗಳೆಲ್ಲ ನೋಡ್ತಾ ಇದ್ರೆ ಖಂಡಿತ ಒಂಗ್ಲಂತೂ ಸತ್ಯ. ರಘು ಅವ್ರು ಯಾಕೋ ಹೋಗ್ತಾ ಇಲ್ಲ ಅನ್ಸುತ್ತೆ. ವೋಟಿಂಗ್ ರಿಸಲ್ಟ್ ಅಲ್ಲಿ ರಘು ಮತ್ತೆ ಧ್ರುವ್ ಅಂತವರು ಕೊನೆ ಸ್ಥಾನದಲ್ಲಿ ಇದ್ರು. ಆದ್ರೆ ಈಗ ರಘು ಅವ್ರನ್ನ ಉಳಿಸ್ಕೊಳ್ಳೋ ಸಾಧ್ಯತೆ ತುಂಬಾನೇ ಇದೆ ಅಂತ ಕಾಣಿಸ್ತಾ ಇದೆ. ನೋಡೋಣ ವೋಟಿಂಗ್ ಅನಾಲಿಸಿಸ್ ಯಾವ ರೀತಿ ಇದೆ, ಮೇನ್ ಆಗಿ ಯಾರೆಲ್ಲ ಹೋಗ್ಬೋದು, ಡೇಂಜರ್ ಝೋನ್ ಅಲ್ಲಿ ಯಾರಿದ್ದಾರೆ ಅಂತ. ಸರಿನಾ? ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಇದೊಂದು ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ಖಂಡಿತವಾಗ್ಲೂ ಬಾಟಮ್ 3 ಅಂತ ತಗೊಂಡ್ರೆ 100% ಆಗಿ ಬಾಟಮ್ 3 ಅಲ್ಲಿ ಅಶ್ವಿನಿ ಗೌಡ, ರಘು ಹಾಗೂ ನಮ್ಮ ಧ್ರುವಂತ್ ಅವರು ಬರ್ತಾರೆ. ಬಾಟಮ್ 3 ಅಲ್ಲಿ ಕೊನೆಯದಾಗೂ ಬರದೆ ಧ್ರುವಂತ್ ಅವರನ್ನೇ 100%. ವೋಟಿಂಗ್ ಪ್ರಕಾರ ಎಲಿಮಿನೇಟ್ ಏನಾದ್ರು ಮಾಡಬೇಕು ಅಂತ ತಗೊಂಡ್ರೆ ಮಾತ್ರ 100% ಆಗಿ ಧ್ರುವಂತ್ ಅವ್ರನ್ನೇ ಎಲಿಮಿನೇಟ್ ಮಾಡಬೇಕು. ಇಲ್ಲ ಇವ್ರು ಕಾಂಟ್ರಿಬ್ಯೂಷನ್ ನೋಡ್ತೀವಿ, ಸೀಸನ್ ಆಫ್ ದ ಎಂಟರ್ಟೈನರು, ಸೀಸನ್ ಆಫ್ ದ ಕಿಚನ್ ಚಪ್ಪಾಳೆ ಅಂತ ಏನಾದ್ರೂ ಬಿಲ್ಡ್ ಅಪ್ ಕೊಡ್ಕೊಂಡು ಕಲರ್ಸ್ ಉಳಿಸ್ಕೋಬೇಕು. ಒಂದು ಯಾಕೆ ಅಂದ್ರೆ ಧ್ರುವಂತ್ ಅವರೇ ಹೋಗ್ಬೇಕು ಅಂದ್ರೆ ವೋಟಿಂಗ್ ಕಡಿಮೆ ಬರ್ತಾ ಇದೆ, ಫ್ಯಾನ್ಸ್ ಕೂಡ ಅವರೇ ಹೋಗ್ಬೇಕಂತ ಇದು ಮಾಡ್ತಾ ಇದ್ದಾರೆ. ಸರಿನಾ? ಇನ್ನ ಸೆಕೆಂಡ್ ಬಂದ್ಬಿಟ್ಟು ಹೌದು ರಘು ಅವರೇ ಇದ್ದಾರೆ, ವೋಟಿಂಗ್ ಅಲ್ಲಿ ಕಡಿಮೆ ಬರ್ತಾ ಇದೆ ಕಂಪೇರ್ ಟು ಧ್ರುವಂತ್ ಅವರಿಗೆ ಬೆಸ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನು ಅದಾದ್ಮೇಲೆ ಅಶ್ವಿನಿ ಗೌಡರು ಇದ್ದಾರೆ. ನಿಮ್ಗೆ ಅನ್ಸ್ಬೋದು ಏನಪ್ಪಾ ಅಶ್ವಿನಿ ಗೌಡರಿಗೆ ವೋಟ್ ಕಡಿಮೆ ಬರುತ್ತಾ ಅಂತ. 100% ಕಡಿಮೆ ಬರುತ್ತೆ. ಯಾವುದೋ ಇನ್ಸ್ಟಿಟ್ಯೂಷನ್ ತಗೊಂಡಿದ್ದಾರೆ, ಕಾಲೇಜಲ್ಲೆಲ್ಲ ವೋಟ್ ಹಾಕಿಸ್ತಾರೆ, ಇನ್ನೊಂದೆಲ್ಲ ವೋಟ್ ಹಾಕಿಸ್ತಾರೆ. ಏನೇ ಎಂತ ಮಾಡಿದ್ರು ಕಾಮನ್ ಆಡಿಯನ್ಸ್ ಫ್ಯಾನ್ಸ್ ವೋಟ್ ಹಾಕ್ದಾಗಲೇ ಮಾತ್ರ ವೋಟಿಂಗ್ ಇನ್ಕ್ರೀಸ್ ಆಗಕ್ಕೆ ಸಾಧ್ಯ. ನಾವು ದುಡ್ಡು ಕೊಟ್ಟು ಹಾಕ್ಸ್ತೀವಿ ಅಂದ್ರೆ ಆಗುತ್ತಾ? ಅವರು ಹಾಕಿದ್ರೆ ನಾನು ಹೇಳ್ತಾ ಇಲ್ಲ, ಕೆಲವು ಕಮೆಂಟ್ಸ್ಗಳು ಬರ್ತಾರೆ ದುಡ್ಡು ಕೊಟ್ಟು ಹಾಕ್ಸ್ತಾ ಇದಾರಂತೆ, ಹಂಗಂತೆ ಹಿಂಗಂತೆಲ್ಲ. ಏನೇ ಮಾಡಿದ್ರು ಕೂಡ ಕೊನೆಗೆ ವೀಕ್ಷಕರ ಮನಸ್ಸು ಗೆಲ್ಲಬೇಕು ವಿನಃ ಇಂಥವೆಲ್ಲ ನಡೆಯಲ್ಲ ಅಂತ ನನ್ನ ಅನಿಸಿಕೆ. ಸರಿನಾ? ಇನ್ನು ಟಾಪ್ 3 ತಗೊಂಡ್ರೆ 100% ಟಾಪ್ 3 ಅಲ್ಲಿ ಬದಲಾವಣೆ ಮಾಡೋಕ್ಕಾಗಲ್ಲ. ಟಾಪ್ 3 ಅಲ್ಲಿ ಆಲ್ಮೋಸ್ಟ್ ಅಲ್ಲ ಎಕ್ಸಾಕ್ಟ್ ಆಗಿ ಅವರೇ ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿನಾ? ಮೊದಲನೇ ಸ್ಥಾನದಲ್ಲಿ ನಮ್ಮ ಗಿಲ್ಲಿ ನಟ ಇದ್ದಾರೆ. ಚೇಂಜ್ ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ ಗುರು. ಆ ರೀತಿ ಎಲ್ಲ ಓಟ್ ಬರುತ್ತೆ. ಹೇಳ್ದಲ್ಲ 100% ಅಲ್ಲಿ 100 ಜನದಲ್ಲಿ 50 ಜನ ಗಿಲ್ಲಿಗೆ ಓಟ್ ಹಾಕಿದ್ರೆ 50 ಜನದಲ್ಲಿ ಅವ್ರಿಗೊಂದು 10 ಜನ ಆ ರೀತಿಯೆಲ್ಲ ಓಟ್ ಬರ್ತಾ ಇದೆ. ಒಂದೊಂದು ಸತ್ಯ. ಇನಾಮಿನಸ್ ರೂಲರ್ ಅಂತ ಹೇಳ್ಬೋದು ಗಿಲ್ಲಿ ವೋಟಿಂಗ್ ಅಲ್ಲಿ. ಆ ರೀತಿಯಲ್ಲಿ ಓಟ್ ಬರ್ತಾ ಇದೆ. ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ 100% ನಮ್ಮ ರಕ್ಷಿತನೇ ಬರ್ತಾ ಇದೆ. ರಕ್ಷಿತಾಗೆ ತುಂಬಾ 20% ಏನೋ ಓಟ್ ಬರ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಕಾವ್ಯ ಅವರು ಕೂಡ 12% 60% ಹಂಗೆ ಬರ್ತಾ ಇದೆ. ಖಂಡಿತವಾಗ್ಲು ಹೇಳ್ದಲ್ಲ ಟಾಪ್ 3 ತಗೊಂಡ್ರೆ ಗಿಲ್ಲಿ, ರಕ್ಷಿತಾ, ಕಾವ್ಯ ಇರ್ತಾರೆ. ಬಾಟಮ್ 3 ತಗೊಂಡ್ರೆ ಅಶ್ವಿನಿ ಗೌಡ, ರಘು, ಧ್ರುವಂತರು ಇದ್ದಾರೆ. ಈಗ ಒಂದು ಕನ್ಕ್ಲೂಷನ್ ಬಂದಿರೋದು ಏನಂದ್ರೆ ಖಂಡಿತವಾಗ್ಲೂ ವೋಟಿಂಗ್ ಬಂದ್ರು ಕೂಡ ಕಾವ್ಯನ ಎಲಿಮಿನೇಟ್ ಮಾಡ್ತಾರಾ ಅನ್ನೋ ಒಂದು ಸಂದೇಹ ಕೂಡ ಬರ್ತಾ ಇದೆ. ಕಾರಣ ಒಂದು ತಿಳಿಸ್ಕೊಡ್ತೀನಿ ನೋಡಿ. ಏನಕ್ಕಂದ್ರೆ ಮಿಡ್ ನೈಟ್ ಅಲ್ಲಿ ಒಂದು ವಾಲ್ ಆಫ್ ದ ಫ್ರೇಮ್ ಅಂತ ಒಂದು ಶೂಟ್ ನಡೆಯುತ್ತೆ ಮಿಡ್ ನೈಟ್ ಅಲ್ಲಿ. ಅದರಲ್ಲಿ ರಘು, ಅಶ್ವಿನಿ ಗೌಡ ಹಾಗೂ ನಮ್ಮ ಗಿಲ್ಲಿನ್ ಮಾತ್ರ ಉಳಿಸ್ಕೊಂಡಿದ್ದಾರೆ. ಇನ್ನು ಎಲ್ಲರದ್ದು ಶೂಟ್ ಮಾಡಿದ್ದಾರೆ. ಏನಕ್ಕಂದ್ರೆ ಇವರು ಶೂಟ್ ಮಾಡಿರೋ ಕಾರಣ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಬೇಗ ಮಾಡಬೇಕು. ಆ ಕಾರಣ ಮತ್ತೆ ಶೂಟ್ ಮಾಡಕ್ ಆಗಲ್ಲ ಅಂತೇಳಿ ಅವನ್ನೆಲ್ಲ ಶೂಟ್ ಮಾಡಿದ್ದಾರೆ. ಇದರಲ್ಲಿ 100% ಆಗಿ ಕಾವ್ಯನ, ಧ್ರುವಂತ ಇವರಿಬ್ರಲ್ಲಿ ಯಾರೊಬ್ರು ಎಲಿಮಿನೇಟ್ ಆಗ್ಬೋದು. ಎಲಿಮಿನೇಟ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಕಾವ್ಯ ಇಲ್ಲ ಧ್ರುವಂತ್ ಅಂತ ನಾನು ಒಬ್ಬಂದು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ರಘು ಅವರು ವಾಲ್ ಆಫ್ ಫ್ರೇಮ್ ಶೂಟ್ ಆಗಿಲ್ಲ. ಆದ ಕಾರಣ ಮಂಗಳವಾರ ಸಾಯಂಕಾಲ ತನಕ ವೋಟಿಂಗ್ ಏನೋ ಆನ್ ಇರುತ್ತೆ ಅಂದ್ರೆ ಅದಾದ್ಮೇಲೆ ನಮಗೆ ಆ ರೀತಿ ತೋರಿಸ್ತಾರೆ. ಬಟ್ ಅವ್ರು ಮುಂಚೆನೆ ಎಲಿಮಿನೇಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಬಟ್ ಮಂಗಳವಾರ 6 ಗಂಟೆಗೆ ಅಂದ್ರೆ ಮಂಗಳವಾರ 10 ಗಂಟೆಗೆ ಹಂಗೆ 7-8 ಗಂಟೆಗೆ ಎಲಿಮಿನೇಟ್ ಮಾಡಿಬಿಟ್ಟು ನಮಗೆ ಮಂಗಳವಾರ ಎಪಿಸೋಡ್ ಅಲ್ಲೇ ತೋರಿಸ್ಬೋದಲ್ವಾ? ಆ ರೀತಿ ಕೂಡ ಮಾಡ್ಬೋದು. ಆದ ಕಾರಣ ವಾಲ್ ಫ್ರೇಮ್ ಶೂಟ್ ಆಗಿಲ್ಲ. ಡೇ ಟೈಮಲ್ಲಿ ಶೂಟ್ ಮಾಡ್ತಾರಾ ಇಲ್ಲ ಅಂತ ಅನ್ಸುತ್ತೆ. ಆದ ಕಾರಣ ಇವರಿಬ್ರಲ್ಲಿ ಯಾವ್ದಾದ್ರು ಒಬ್ರು ಹೋಗ್ಬೋದು ಅಂತ ಡೌಟ್ ಬರ್ತಾ ಇದೆ. ಬಟ್ ವೋಟಿಂಗ್ ಪ್ರಕಾರ ಬಂದ್ರೆ ರಘು, ಧ್ರುವಂತಲ್ಲಿ ಹೋಗ್ತಾರೆ. ಇಲ್ಲ ಇವ್ರೇನಾದ್ರೂ ನಾವು ಕಳಿಸ್ತೀವಿ, ರೂಲ್ಸ್ ಬ್ರೇಕ್ ಮಾಡಿದಾರೆ, ಇನ್ನೊಂದೇನೋ ಮಾಡಿದಾರೆ ಅಂತ ಹೇಳಿದ್ರೆ ಕಾವ್ಯನ ಇಲ್ಲ ಧ್ರುವಂತ್ ಇವರಿಬ್ರು ಯಾರಾದ್ರೊಬ್ರು ಹೋಗೋ ಸಾಧ್ಯತೆ ಹೈ ಇದೆ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಮತ್ತೆ ನಿಮ್ ಪ್ರಕಾರ ಯಾರು ಹೋಗ್ತಾರೆ, ಯಾರು ಹೋಗ್ಬೇಕು, ನೀವು ಯಾರು ವೋಟ್ ಮಾಡಿದೆ ಅಂತ
ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.